ನಾವು ಕಲ್ಯಾಣಿ ತುಕಾಣಿ ನಾವು ಹ್ಯಾಂಗೆ ಹೋರಾಟ ಮಾಡಿದೆವು ಕಟ್ಟಡ ಕಾರ್ಮಿಕರ ಸಲಕ್ಕಾಗಿ, ನಾವು ರೈತರ ಸಲಕ್ಕಾಗಿ, ಒಂದು ಅನಾಹುತ ಆದ್ರ ಸಲಕ್ಕಾಗಿ, ದುಡ್ಡಿಗೋಸ್ಕರ ನಾವು ಆಸೆ ಪಟ್ಟಿಲ್ಲ. ನಾವು ಹೋರಾಟ ಮಾಡಿದೆವು, ಬೀದಿಗೆ ಬಿದ್ದೆವು, ರೋಡಿಗೆ ಬಿದ್ದೆವು. ಅದು ಒಳ್ಳೆ ಕಾರ್ಯ ಮಾಡಿದೆವು ಅಂದು ಆ ತಡಕಲ್ ಗ್ರಾಮದಾಗ ಅದು ಎಲ್ಲೇ ಕೋಲಾರದಾಗ ಹುಟ್ಟಿತ್ತ ಬಂಗಾರ ಬೆಳಿ, ಅದು ನಮ್ಮ ತಡಕಲ್ದಾಗೆ ಹುಟ್ಟೇವ ಕ್ಯಾಂಡಿಡೇಟ್ಗಳು. ಅದು ನನಗೆ ಭಾಳ ಸಂತೋಷ. ಇದಕ್ಕಾದ್ರೂ ಹೆಚ್ಚು ನಾನು ಕೋಲಾರದಾಗ ಬಂಗಾರ ಬೆಳೆದಂತೆ ಬೆಳಿ ನನ್ನ ಅಣ್ತಂಬ್ರ ಅಂತ ಹೇಳಿ ನಾನು ಹೇಳ್ತೀನಿ. ದಿವಸ ನಮಗೆ ಹೆಮ್ಮೆಯ ವಿಷಯ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಕಲ್ಯಾಣಿ ತುಕಾಣಿಯವರ ಚಿರಂಜೀವಿ ಪ್ರೇಮ್ ಸಾಗರ್ ಅಂತಕ್ಕಂಥವ್ರು ನೀಲಿ ಪಿಕ್ಚರವನ್ನ ಹೀರೋ ಆಗಿ ಒಂದು ಅಭಿನಯಿಸಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿಗೆ ಒಂದು ಹೆಸರು ತರತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಗರೀಬ ಮನೆತನದಲ್ಲಿ ಹುಟ್ಟಿ ಒಂದು ಕಲೆಗೆ ಒಂದು ಪ್ರೋತ್ಸಾಹ ನೀಡಿ ಇವತ್ತಿನ ದಿವಸ ನಮ್ಮ ಪ್ರೇಮ್ ಸಾಗರ್ ಅವರು ತಾಯಿ ತಂದೆ ಹೆಸರು ಉಳಿಸ್ಬೇಕು ಅಂತ ತಿಳ್ಕೊಂಡು ಅವ್ರ ಅಪ್ಪರನ್ನು ಕೂಡ ಕಲಾವಿದರೆ, ಮುಂದೂ ಕೂಡ ಕಲಾವಿದನಾಗಿ ಹುಟ್ಟೆನ. ಯಾಕಂತ ಹೇಳಿದ್ರೆ ರಕ್ತಗತವಾಗಿ ಬರ್ತಕ್ಕಂಥದ್ದು, ಇದನ್ನು ನಾವೆಲ್ಲರೂ ಗಮನಿಸಬೇಕು. ಈ ಪಿಕ್ಚರ್ ನೋಡಿದವರು ತಾವೆಲ್ಲರೂ ಕೂಡ ಒಂದು ಅಡ್ವರ್ಟೈಸ್ ಪ್ರಚಾರ, ಈ ಕಲ್ಯಾಣಿ ಮಗ ಮಾಡಿಲ್ಲ ನಮ್ಮ ಮಗನೇ ಮಾಡೋಣಪ್ಪ ಅಂತ ತಿಳ್ಕೊಂಡು ಒಂದು ಪ್ರಚಾರ ಮಾಡಿ ಅವನ ಒಂದು ಬೆಳೆಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಗುರಿ ಇರಬೇಕು. ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಅವರ ಕಲೆಗೆ ಬೆಲೆ ಕೊಟ್ಟು ಇವತ್ತಿನ ದಿವಸ ಅವರ ತಾಯಿ ತಂದೆಗಳು ಬಹಳ ಅವರಿಗೆ ಧನ್ಯವಾದಗಳು ಹೇಳು. ಅವರಿಗೆ ಒಂದು ಜನ್ಮ ಕೊಟ್ಟು ಜನ್ಮ ನೀಡಿ ಒಳ್ಳೆ ಒಂದು ಬದುಕುವಂತ ದಾರಿ ತೋರಿಸಿ ಕಲೆ ಏನು ಅಂತಕ್ಕಂಥದ್ದು ತಿಳಿಸ್ಯಾರ ನಮ್ಮ ಕಲ್ಯಾಣಿ ತುಕಾಣಿ ಅವರು. ತಾಯಿ ತಂದೆ ಇಬ್ಬರಿಗೂ ಕೂಡ ನಾವು ಮೊದಲು ಧನ್ಯವಾದಗಳನ್ನ ಹೇಳ್ತೀವಿ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ತಡಕಲ ಗ್ರಾಮದಲ್ಲಿ ಎಲ್ಲರೂ ಕೂಡ ಬಾಯಿಗೆ ಅಂದ್ರೆ ಜಾತಿ ಭೇದ ಇಲ್ಲದೇನೆ ಜಾತ್ಯತೀತ ಆಗಿರ್ತಕ್ಕಂಥ ನಮ್ಮ ಕಲ್ಯಾಣಿಯವರು ಅವರು ಇವತ್ತಿನ ದಿವಸ ಬಸವ ತತ್ವ, ಬಸವಧರ್ಮರಿಗೆ ಬಸವ ಜ್ಯೋತಿ ಅನ್ನತಕ್ಕಂಥ ಒಂದು ಜ್ಯೋತಿ ಒಂದು ಹುಡ್ಚಾರಪ್ಪ ಅಂತಂದ್ರ ಇದು ನಮ್ಮ ಆಳಂದ ತಾಲೂಕಿನ ಹೆಮ್ಮೆಯಾದ ಗುಲ್ಬರ್ಗ ಜಿಲ್ಲೆ ಹೆಮ್ಮೆನೂ ಕೂಡ. ನಮ್ಮ ಕರ್ನಾಟಕದಲ್ಲಿ ಹೋಗಿ ಪ್ರಚಾರಕ್ಕೆ ಏಕಕಾಲಕ್ಕೆ 20 ಟಾಕೀಸ್ದಲ್ಲಿ ಇದು ಅಭಿನಯ ಒಂದೇ ದಿವಸದಲ್ಲಿ ಬಿಡುಗಡೆ ಆಗ್ಯದ ಅಂತ ಕೇಳಿದ್ರೆ ಇದು ಎಲ್ಲರೂ ಕೂಡ ವಿಷಾದವಾದ ಮಾತು. ಆಗಬೇಕಂದ್ರೆ ಬಸವೇಶ್ವರ ಪಾದಗಳಲ್ಲಿ ನಾವು ನಮಸ್ಕರಿಸಿ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಸಣ್ಣ ಕುಟುಂಬದಲ್ಲಿ ಹುಟ್ಟಿ ತಡಕಲ್ ಗ್ರಾಮದಲ್ಲಿ ಹುಟ್ಟಿ ಇವತ್ತು ನಮ್ಮ ಸೋದರ ಕಲ್ಯಾಣಿ ತುಕಾಣಿ ಅವರ ಮಗ ಸಾಗರ್ ಅವರು ಒಂದು ಒಳ್ಳೆಯ ಅದ್ಭುತ ಒಂದು ಇವತ್ತು 7ನೇ ದಿವಸದ ಭರ್ಜರಿ ಗೆಲುವನ್ನು ನೀಲಿ ಪಿಕ್ಚರ್ ಏನು ಬಂದಿದೆ ಇಡೀ ಕರ್ನಾಟಕದಲ್ಲಿ, ಮುಂದೆ ಬರುವಂತ ದಿನಗಳಲ್ಲಿ ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋಲಿ. ಯಾಕೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಇಬ್ಬರು ಕಲಾವಿದರು ಹುಟ್ಟಿದಾರಪ್ಪ ಅಂತಂದ್ರೆ ಇದು ಆ ದೇವರ ಪುಣ್ಯ, ಆ ಮಲ್ಲಿಕಾರ್ಜುನ ಪುಣ್ಯ. ಇವತ್ತು ನಮ್ಮ ನಂದಿ ಬಸವೇಶ್ವರ, ಶರಣ ಬಸವೇಶ್ವರ ಅವ್ರಿಬ್ಬರ ಮ್ಯಾಗನು ಇಲ್ಡಿ ಇನ್ನೊಬ್ಬ ಹುಡುಗ ಇವತ್ತ ಒಂದು ನಮ್ಮ ಕಲೆಗಳು ಸಿಗಬೇಕಾದ್ರೆ ಬಹಳ ಕಷ್ಟ ಅದ. ನಮಗೆ ಮಾತಾಡಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡಬೇಕಾದ್ರೆ ಕೇಳಿ ಮಾತಾಡ್ತೀವಿ ನಾವು. ಇವತ್ತೊಂದು ಪಿಕ್ಚರ್ ಮಾಡಿ 3 ವರ್ಷದಿಂದ ಸತತವಾಗಿ ದುಡಿದು ಇವತ್ತಿಬ್ಬರು ಕಲಾವಿದರು ತಡಕಲ್ದಲ್ಲಿ ಇನ್ನೊಬ್ಬರು ಕಲಾವಿದರು ನಮ್ಮ ಸಿದ್ದು ಚಿಮ್ಮನ್ ಅಂತ ಹೇಳಿ ಅವರು ಖಳನಾಯಕದ ಪಾತ್ರವನ್ನು ಒಳ್ಳೆ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ, ಅವರು ಕೂಡ ಮುಂದುವರಿಲಿ. ಇಬ್ಬರೂ ಒಂದೇ ಕಲಾವಿದರು ತಡಕಲ್ದಲ್ಲಿ ಹುಟ್ಟಿ ಇವತ್ತೇನಪ್ಪ ಅಂದ್ರೆ ಒಂದು ದೊಡ್ಡ ಕೀರ್ತಿಯನ್ನು ಮಾಡಿದ್ದಾರೆ. ಈ ಮುಂದೆ ಬರುವಂತ ದಿನಗಳಲ್ಲಿ ಸರಿಯಾಗಿ ಮೂರು ತಿಂಗಳ ಈ ಫಿಲ್ಮ್ ನಡಿಬೇಕು. ಇಡೀ ಕರ್ನಾಟಕದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತೇನು ಇಂಥ ದೊಡ್ಡ ಪಿಕ್ಚರ್ ತೆಗೆದನಂದ್ರ ಹುಡುಗ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಸ್ಟಾರ್ ಆಗಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ನಾವು ಮೈಸೂರಲ್ಲಿ ನಾನು ಫೋನ್ ಮಾಡಿ ಹೇಳಿದೆ ನಮ್ಮ ಅಧ್ಯಕ್ಷರಿಗೆ, ಬಡಗಲ್ಪುರ ನಾಗೇಂದ್ರ ಅಧ್ಯಕ್ಷ ಸರ್ ನಮ್ದು, ಅವರಿಗೂ ಕೂಡ ನಾವು ಫೋನ್ ಮಾಡಿದ್ವಿ. ಮತ್ತು ನಮ್ಮ ರಾಯಚೂರಲ್ಲಿ ಚಾಮರಾಜ್ ಮಾಲಿ ಪಾಟೀಲ್ ಅವರು ಕೂಡ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಹಿಂಗೆ ಮುಂದೆ ಬರುವಂತ ದಿನಗಳಲ್ಲಿ ಒಂದು 300 ದಿನ ನಡೀಲಿ ಅಂತ ಹೇಳಿ ನಾನು ಬಯಸ್ತೇನೆ. ಇವರಿಬ್ಬರು ಸ್ಟಾರ್ ಆಗಿ ಬೆಳೀಲಿ ಅಂತ ಹೇಳಿ ಮತ್ತೊಮ್ಮೆ ಆ ದೇವರಲ್ಲಿ ಬೇಡಿಕೊಂಡು ಹಿಂಗೆ ಮುಂದೆ ಬರುವಂತ ದಿನಗಳಲ್ಲಿ ಮತ್ತೊಂದು ಒಳ್ಳೆ ಫಿಲ್ಮ್ ಬರಲಿ ಅಂತ ಹೇಳಿ ನಮ್ಮ ಕಲಬುರಗಿ ಎಲ್ಲಾ ಜನತೆಯರು ಫಿಲ್ಮ್ ಬಂದು ನೋಡಬೇಕು. ನೀವು ಇದು ನೋಡ್ರಿ. ನಮ್ಮ ಕಲಬುರಗಿ ಭಾಗದವರೇ ನಮ್ಮ ಆಳಂದ ತಾಲೂಕಿನಲ್ಲಿ ಒಂದು ಹೀರೋನು ಮತ್ತು ಒಂದು ಖಳನಾಯಕ ಹುಟ್ಟಬೇಕಾದ್ರೆ ಬಹಳ
ನಮ್ಮ ಅದೃಷ್ಟ ನಾವು ತಂದಿದ್ದೇವೆ. ನೀವು ಎಲ್ಲ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರು, ನವ ಯುವಕರು, ಗುರು ಹಿರಿಯರು, ಈ ಇಬ್ಬರು ಏನು ಕಲಾವಿದರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ.